ನೀವೇನೇ ಲಾಗ ಹೊಡೆದ್ರು ಚೆಂಡು ನಮ್ಮ ಅಂಗಳದಲ್ಲಿ ಅನ್ನೋ ರೀತಿಯ ಸಂದೇಶವನ್ನ ರಾಜ್ಯಪಾಲರು ಇವತ್ತು ಸರ್ಕಾರದ ವಿರುದ್ಧ ಕೊಟ್ಟಂಗಿತ್ತು. ವಿಶೇಷ ಅಧಿವೇಶನವನ್ನ ಕರೆದಿರೋದು ಸಿದ್ದರಾಮಯ್ಯ ಸರ್ಕಾರ. ಮನ್ರೇಗಾ ಕಾಯ್ದೆಯನ್ನ ರದ್ದು ಮಾಡಿದ್ದಕ್ಕೆ ಖಂಡನ ನಿರ್ಣಯವನ್ನ ವ್ಯಕ್ತಪಡಿಸೋದಕ್ಕೆ ಈ ವಿಶೇಷ ಅಧಿವೇಶನವನ್ನ ಕರೆದಿರೋದು. ವಿಬಿಜಿ ರಾಮ್ಜಿ ಕಾಯ್ದೆ ತಂದಿದ್ದಕ್ಕೆ ವಿಶೇಷ ಅಧಿವೇಶನ. ಸರ್ಕಾರ ಸಿದ್ಧಪಡಿಸಿದ ಪ್ರತಿಯನ್ನ ರಾಜ್ಯಪಾಲರು ಓದಲೇಬೇಕು. ಕ್ಯಾಬಿನೆಟ್ ತಯಾರು ಮಾಡಿದಂತಹ ಪ್ರತಿಯನ್ನ ರಾಜ್ಯಪಾಲರು ಸಂಪೂರ್ಣವಾಗಿ ಓದಬೇಕು. ಸಂವಿಧಾನದ ಆರ್ಟಿಕಲ್ 176 ಹಾಗೇನೆ ಆರ್ಟಿಕಲ್ 163 ಅಡಿ ರಾಜ್ಯಪಾಲರು ಭಾಷಣ ಮಾಡಲೇಬೇಕು ಅಂತಿದೆ. ರಾಜ್ಯ ಸರ್ಕಾರ ಬರೆದುಕೊಟ್ಟಂತಹ ಭಾಷಣವನ್ನ ರಾಜ್ಯಪಾಲರು ಓದಬೇಕು. ಇಲ್ಲಿ ಅವರ ವೈಯಕ್ತಿಕ ಅಭಿಪ್ರಾಯಗಳಿಗೆ ಜಾಗ ಇಲ್ಲ, ಅವಕಾಶ ಇಲ್ಲ ಅಂತ ಈ ಆರ್ಟಿಕಲ್ ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಸಿದ್ದರಾಮಯ್ಯ ಅವರು ಅದನ್ನ ಹೇಳ್ತಾ ಇದ್ರು. ಸಾಮಾನ್ಯವಾಗಿ ರಾಜ್ಯ ಸರ್ಕಾರ ತಮ್ಮ ಅಭಿವೃದ್ಧಿ ಕಾರ್ಯಗಳು ಹಾಗೇನೆ ಸರ್ಕಾರದ ಯೋಜನೆಗಳ ಬಗ್ಗೆ ಹೆಚ್ಚಾಗಿ ಉಲ್ಲೇಖ ಮಾಡಿರ್ತಾರೆ ರಾಜ್ಯಪಾಲರು ಓದುವಂತ ಆ ಭಾಷಣದಲ್ಲಿ. ರಾಜ್ಯಪಾಲರಿಂದ ಹೇಳಿಸ್ತಾರೆ, ನಮ್ಮ ಸರ್ಕಾರ ಈ ರೀತಿ ಕೆಲಸ ಮಾಡ್ತಾ ಇದೆ, ನಮ್ಮ ಕೆಲಸ ಈ ರೀತಿಯಾಗಿದೆ, ನಾವು ಇಷ್ಟ ಅಭಿವೃದ್ಧಿ ಮಾಡಿದ್ದೀವಿ ಅಂತ. ಆದ್ರೆ ರಾಜ್ಯಪಾಲರು ಕಡೆಗೆ 3 ಲೈನ್ ಓದಿ 30 ಸೆಕೆಂಡ್ ಅಲ್ಲಿ ಭಾಷಣವನ್ನ ಮುಗಿಸ್ಬಿಟ್ರು. ಯಾಕೆ ಹಿಂಗ್ ಮಾಡಿದ್ರು? ಇದಕ್ಕೂ ಕೂಡ ಕಾರಣ ಇದೆ. ರಾಜ್ಯಪಾಲರು ಭಾಷಣ ಓದದೇ ಇರೋದಕ್ಕೆ ಕಾರಣಗಳಿದೆ. ಮುಖ್ಯವಾಗಿ ವಿಬಿಜಿ ರಾಮ್ಜಿ ಕಾಯ್ದೆಯನ್ನ ವಿರೋಧಿಸಿ ಭಾಷಣ ಸಿದ್ಧವಾಗಿತ್ತು. ಕೇಂದ್ರ ಸರ್ಕಾರದ ವಿರುದ್ಧದ ಕೆಲವು ಅಂಶಗಳನ್ನ ಅಲ್ಲಿ ಉಲ್ಲೇಖ ಮಾಡಲಾಗಿತ್ತು. ವಿಬಿಜಿ ರಾಮ್ಜಿ ಕಾಯ್ದೆಗೆ ರಾಷ್ಟ್ರಪತಿಗಳ ಅಂಕಿತ ಈಗಾಗಲೇ ಬಿದ್ದಾಗಿದೆ. ರಾಷ್ಟ್ರಪತಿಗಳು ಅಂಕಿತ ಹಾಕಿದ ಕಾನೂನಿನ ವಿರುದ್ಧ ಮಾತಾಡೋದಕ್ಕೆ ಹೇಗೆ ಸಾಧ್ಯ ಅನ್ನುವಂಥದ್ದು ರಾಜ್ಯಪಾಲರ ನಿಲುವು ಮತ್ತು ಅಭಿಪ್ರಾಯ. ಹಿಂಗಾಗಿಯೇ ಸಾಧ್ಯವೇ ಇಲ್ಲ ಅನ್ನೋದು ರಾಜ್ಯಪಾಲ ಗೆಹ್ಲೋಟ್ ಅವರ ವಾದವಾಗಿದೆ. ಈಗಾಗಲೇ ವಿಬಿಜಿ ರಾಮ್ಜಿಗೆ ರಾಷ್ಟ್ರಪತಿಗಳ ಅಂಕಿತ ಬಿದ್ದಾಗಿದೆ. ಅದರ ವಿರೋಧವಾಗಿ ನಾನು ಹೇಗೆ ಮಾತಾಡಲಿ? ನನ್ನದು ಸಾಂವಿಧಾನಿಕ ಹುದ್ದೆ, ನಮಗೆಲ್ಲ ಸುಪ್ರೀಂ ರಾಷ್ಟ್ರಪತಿಗಳು, ಅವರ ಅಂಕಿತ ಬಿದ್ದಾಗಿದೆ. ಈಗ ಅದರ ವಿರುದ್ಧ ಮಾತಾಡೋದಂದ್ರೆ ಹೇಗೆ? ನೀವು ರಾಜಕಾರಣಿಗಳು ರಾಜಕಾರಣ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿ, ಆದರೆ ರಾಜ್ಯಪಾಲರಿಂದ ಈ ವಿಚಾರಗಳನ್ನು ಹೇಳಿಸಬೇಕು ಅನ್ನುವಂತಹ ನಿಮ್ಮ ಉದ್ದೇಶ ಯಾವುದೇ ಕಾರಣಕ್ಕೂ ಸಾಕಾರಗೊಳ್ಳಲ್ಲ ಅನ್ನೋ ರೀತಿ ಇತ್ತು ಇವತ್ತು ರಾಜ್ಯಪಾಲರು ಮಾಡಿದಂತಹ ಭಾಷಣ. 3 ಲೈನ್ ಓದಿ ಹೋದ್ರು. ಅದರಲ್ಲೂ ಸರ್ಕಾರದ ಪರವಾಗಿ ಅವರು ಮಾತಾಡಿದ್ರು. ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ನಮ್ಮ ರಾಜ್ಯದ ಅಭಿವೃದ್ಧಿ ಇಮ್ಮಡಿ ಆಗುತ್ತೆ ಅನ್ನೋದನ್ನ ಹೇಳೋದಕ್ಕೆ ನನಗೆ ಬಹಳ ಹರ್ಷ ಆಗುತ್ತೆ ಅನ್ನುವಂತ ಮಾತನ್ನ ರಾಜ್ಯಪಾಲರು ಹೇಳಿದರು. ಇದನ್ನ ಯಾವುದೇ ಕಾರಣಕ್ಕೂ ನಾಗ್ಪುರ್ ಅವರು ಕಳಿಸಿರಲ್ಲ, ಕೇಂದ್ರ ಸರ್ಕಾರದವರು ಕಳಿಸಿಲ್ಲ. ರಾಜ್ಯಪಾಲರು ಸರ್ಕಾರವನ್ನ ಹೊಗಳಿದ್ದಾರೆ. 2 ಲೈನ್ ಅಲ್ಲಿ ಹೇಳಿ ಮುಗಿಸಿ ಜೈ ಹಿಂದ್ ಅಂತ ಹೇಳಿ ಮನೆಗೆ ಹೋದ್ರು ರಾಜಭವನಕ್ಕೆ. ಸೊ ಈ ಎಲ್ಲ ವಿಚಾರಗಳೇ ಇಷ್ಟೆಲ್ಲ ಆದ್ಮೇಲೆ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಅನ್ನುವಂತಹ ಪರಿಸ್ಥಿತಿ ಮತ್ತಷ್ಟು ಜಾಸ್ತಿ ಆಗೋದಕ್ಕೆ ನಿರ್ಮಾಣ ಆಯಿತು. ನೋಡೋಣ ಮುಂದೆ ಇದು ಯಾವ ಹಂತವನ್ನ ತಲುಪುತ್ತೆ ಅಂತ ಹೇಳಿ. ಇನ್ನ ನೆಕ್ಸ್ಟ್, ನೀವೇನೇ ಲಾಗ ಹೊಡೆದ್ರು ಚೆಂಡು ನಮ್ಮ ಅಂಗಳದಲ್ಲಿ ಅನ್ನೋ ರೀತಿಯ ಸಂದೇಶವನ್ನ ರಾಜ್ಯಪಾಲರು ಇವತ್ತು ಸರ್ಕಾರದ ವಿರುದ್ಧ ಕೊಟ್ಟಂಗಿತ್ತು. ವಿಶೇಷ ಅಧಿವೇಶನವನ್ನ ಕರೆದಿರೋದು ಸಿದ್ದರಾಮಯ್ಯ ಸರ್ಕಾರ. ಮನ್ರೇಗಾ ಕಾಯ್ದೆಯನ್ನ ರದ್ದು ಮಾಡಿದ್ದಕ್ಕೆ ಖಂಡನ ನಿರ್ಣಯವನ್ನ ವ್ಯಕ್ತಪಡಿಸೋದಕ್ಕೆ ಈ ವಿಶೇಷ ಅಧಿವೇಶನವನ್ನ ಕರೆದಿರೋದು. ವಿಬಿಜಿ ರಾಮ್ಜಿ ಕಾಯ್ದೆ ತಂದಿದ್ದಕ್ಕೆ ವಿಶೇಷ ಅಧಿವೇಶನ. ಸರ್ಕಾರ ಸಿದ್ಧಪಡಿಸಿದ ಪ್ರತಿಯನ್ನ ರಾಜ್ಯಪಾಲರು ಓದಲೇಬೇಕು. ಕ್ಯಾಬಿನೆಟ್ ತಯಾರು ಮಾಡಿದಂತಹ ಪ್ರತಿಯನ್ನ ರಾಜ್ಯಪಾಲರು ಸಂಪೂರ್ಣವಾಗಿ ಓದಬೇಕು. ಸಂವಿಧಾನದ ಆರ್ಟಿಕಲ್ 176 ಹಾಗೇನೆ ಆರ್ಟಿಕಲ್ 163 ಅಡಿ ರಾಜ್ಯಪಾಲರು ಭಾಷಣ ಮಾಡಲೇಬೇಕು ಅಂತಿದೆ. ರಾಜ್ಯ ಸರ್ಕಾರ ಬರೆದುಕೊಟ್ಟಂತಹ ಭಾಷಣವನ್ನ ರಾಜ್ಯಪಾಲರು ಓದಬೇಕು. ಇಲ್ಲಿ ಅವರ ವೈಯಕ್ತಿಕ ಅಭಿಪ್ರಾಯಗಳಿಗೆ ಜಾಗ ಇಲ್ಲ, ಅವಕಾಶ ಇಲ್ಲ ಅಂತ ಈ ಆರ್ಟಿಕಲ್ ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಸಿದ್ದರಾಮಯ್ಯ ಅವರು ಅದನ್ನ ಹೇಳ್ತಾ ಇದ್ರು. ಸಾಮಾನ್ಯವಾಗಿ ರಾಜ್ಯ ಸರ್ಕಾರ ತಮ್ಮ ಅಭಿವೃದ್ಧಿ ಕಾರ್ಯಗಳು ಹಾಗೇನೆ ಸರ್ಕಾರದ ಯೋಜನೆಗಳ ಬಗ್ಗೆ ಹೆಚ್ಚಾಗಿ ಉಲ್ಲೇಖ ಮಾಡಿರ್ತಾರೆ ರಾಜ್ಯಪಾಲರು ಓದುವಂತ ಆ ಭಾಷಣದಲ್ಲಿ. ರಾಜ್ಯಪಾಲರಿಂದ ಹೇಳಿಸ್ತಾರೆ, ನಮ್ಮ ಸರ್ಕಾರ ಈ ರೀತಿ ಕೆಲಸ ಮಾಡ್ತಾ ಇದೆ, ನಮ್ಮ ಕೆಲಸ ಈ ರೀತಿಯಾಗಿದೆ, ನಾವು ಇಷ್ಟ ಅಭಿವೃದ್ಧಿ ಮಾಡಿದ್ದೀವಿ ಅಂತ.
ಆದ್ರೆ ರಾಜ್ಯಪಾಲರು ಕಡೆಗೆ 3 ಲೈನ್ ಓದಿ 30 ಸೆಕೆಂಡ್ ಅಲ್ಲಿ ಭಾಷಣವನ್ನ ಮುಗಿಸ್ಬಿಟ್ರು. ಯಾಕೆ ಹಿಂಗ್ ಮಾಡಿದ್ರು? ಇದಕ್ಕೂ ಕೂಡ ಕಾರಣ ಇದೆ. ರಾಜ್ಯಪಾಲರು ಭಾಷಣ ಓದದೇ ಇರೋದಕ್ಕೆ ಕಾರಣಗಳಿದೆ. ಮುಖ್ಯವಾಗಿ ವಿಬಿಜಿ ರಾಮ್ಜಿ ಕಾಯ್ದೆಯನ್ನ ವಿರೋಧಿಸಿ ಭಾಷಣ ಸಿದ್ಧವಾಗಿತ್ತು. ಕೇಂದ್ರ ಸರ್ಕಾರದ ವಿರುದ್ಧದ ಕೆಲವು ಅಂಶಗಳನ್ನ ಅಲ್ಲಿ ಉಲ್ಲೇಖ ಮಾಡಲಾಗಿತ್ತು. ವಿಬಿಜಿ ರಾಮ್ಜಿ ಕಾಯ್ದೆಗೆ ರಾಷ್ಟ್ರಪತಿಗಳ ಅಂಕಿತ ಈಗಾಗಲೇ ಬಿದ್ದಾಗಿದೆ. ರಾಷ್ಟ್ರಪತಿಗಳು ಅಂಕಿತ ಹಾಕಿದ ಕಾನೂನಿನ ವಿರುದ್ಧ ಮಾತಾಡೋದಕ್ಕೆ ಹೇಗೆ ಸಾಧ್ಯ ಅನ್ನುವಂಥದ್ದು ರಾಜ್ಯಪಾಲರ ನಿಲುವು ಮತ್ತು ಅಭಿಪ್ರಾಯ. ಹಿಂಗಾಗಿಯೇ ಸಾಧ್ಯವೇ ಇಲ್ಲ ಅನ್ನೋದು ರಾಜ್ಯಪಾಲ ಗೆಹ್ಲೋಟ್ ಅವರ ವಾದವಾಗಿದೆ. ಈಗಾಗಲೇ ವಿಬಿಜಿ ರಾಮ್ಜಿಗೆ ರಾಷ್ಟ್ರಪತಿಗಳ ಅಂಕಿತ ಬಿದ್ದಾಗಿದೆ. ಅದರ ವಿರೋಧವಾಗಿ ನಾನು ಹೇಗೆ ಮಾತಾಡಲಿ? ನನ್ನದು ಸಾಂವಿಧಾನಿಕ ಹುದ್ದೆ, ನಮಗೆಲ್ಲ ಸುಪ್ರೀಂ ರಾಷ್ಟ್ರಪತಿಗಳು, ಅವರ ಅಂಕಿತ ಬಿದ್ದಾಗಿದೆ. ಈಗ ಅದರ ವಿರುದ್ಧ ಮಾತಾಡೋದಂದ್ರೆ ಹೇಗೆ? ನೀವು ರಾಜಕಾರಣಿಗಳು ರಾಜಕಾರಣ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿ, ಆದರೆ ರಾಜ್ಯಪಾಲರಿಂದ ಈ ವಿಚಾರಗಳನ್ನ ಹೇಳಿಸಬೇಕು ಅನ್ನುವಂತಹ ನಿಮ್ಮ ಉದ್ದೇಶ ಯಾವುದೇ ಕಾರಣಕ್ಕೂ ಸಾಕಾರಗೊಳ್ಳಲ್ಲ ಅನ್ನೋ ರೀತಿ ಇತ್ತು ಇವತ್ತು ರಾಜ್ಯಪಾಲರು ಮಾಡಿದಂತಹ ಭಾಷಣ. 3 ಲೈನ್ ಓದಿ ಹೋದ್ರು. ಅದರಲ್ಲೂ ಸರ್ಕಾರದ ಪರವಾಗಿ ಅವರು ಮಾತಾಡಿದ್ರು. ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ನಮ್ಮ ರಾಜ್ಯದ ಅಭಿವೃದ್ಧಿ ಇಮ್ಮಡಿ ಆಗುತ್ತೆ ಅನ್ನೋದನ್ನ ಹೇಳೋದಕ್ಕೆ ನನಗೆ ಬಹಳ ಹರ್ಷ ಆಗುತ್ತೆ ಅನ್ನುವಂತ ಮಾತನ್ನ ರಾಜ್ಯಪಾಲರು ಹೇಳಿದರು. ಇದನ್ನ ಯಾವುದೇ ಕಾರಣಕ್ಕೂ ನಾಗ್ಪುರ್ ಅವರು ಕಳಿಸಿರಲ್ಲ, ಕೇಂದ್ರ ಸರ್ಕಾರದವರು ಕಳಿಸಿಲ್ಲ. ರಾಜ್ಯಪಾಲರು ಸರ್ಕಾರವನ್ನ ಹೊಗಳಿದ್ದಾರೆ 2 ಲೈನ್ ಅಲ್ಲಿ. ಹೇಳಿ ಮುಗಿಸಿ ಜೈ ಹಿಂದ್ ಅಂತ ಹೇಳಿ ಮನೆಗೆ ಹೋದ್ರು ರಾಜಭವನಕ್ಕೆ. ಸೊ ಈ ಎಲ್ಲ ವಿಚಾರಗಳೇ ಇಷ್ಟೆಲ್ಲ ಆದ್ಮೇಲೆ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಅನ್ನುವಂತಹ ಪರಿಸ್ಥಿತಿ ಮತ್ತಷ್ಟು ಜಾಸ್ತಿ ಆಗೋದಕ್ಕೆ ನಿರ್ಮಾಣ ಆಗಿದೆ. ನೋಡೋಣ ಮುಂದೆ ಇದು ಯಾವ ಹಂತವನ್ನ ತಲುಪುತ್ತೆ ಅಂತ ಹೇಳಿ. ಇನ್ನು ನೆಕ್ಸ್ಟ್, ನೀವೇನೇ ಲಾಗ ಹೊಡೆದ್ರು ಚೆಂಡು ನಮ್ಮ ಅಂಗಳದಲ್ಲಿ ಅನ್ನೋ ರೀತಿಯ ಸಂದೇಶವನ್ನ ರಾಜ್ಯಪಾಲರು ಇವತ್ತು ಸರ್ಕಾರದ ವಿರುದ್ಧ ಕೊಟ್ಟಂಗಿತ್ತು. ವಿಶೇಷ ಅಧಿವೇಶನವನ್ನ ಕರೆದಿರೋದು ಸಿದ್ದರಾಮಯ್ಯ ಸರ್ಕಾರ. ಮನ್ರೇಗಾ ಕಾಯ್ದೆಯನ್ನ ರದ್ದು ಮಾಡಿದ್ದಕ್ಕೆ ಖಂಡನ ನಿರ್ಣಯವನ್ನ ವ್ಯಕ್ತಪಡಿಸೋದಕ್ಕೆ ಈ ವಿಶೇಷ ಅಧಿವೇಶನವನ್ನ ಕರೆದಿರೋದು. ವಿಬಿಜಿ ರಾಮ್ಜಿ ಕಾಯ್ದೆ ತಂದಿದ್ದಕ್ಕೆ ವಿಶೇಷ ಅಧಿವೇಶನ. ಸರ್ಕಾರ ಸಿದ್ಧಪಡಿಸಿದ ಪ್ರತಿಯನ್ನ ರಾಜ್ಯಪಾಲರು ಓದಲೇಬೇಕು. ಕ್ಯಾಬಿನೆಟ್ ತಯಾರು ಮಾಡಿದಂತಹ ಪ್ರತಿಯನ್ನ ರಾಜ್ಯಪಾಲರು ಸಂಪೂರ್ಣವಾಗಿ ಓದಬೇಕು. ಸಂವಿಧಾನದ ಆರ್ಟಿಕಲ್ 176 ಹಾಗೇನೆ ಆರ್ಟಿಕಲ್ 163 ಅಡಿ ರಾಜ್ಯಪಾಲರು ಭಾಷಣ ಮಾಡಲೇಬೇಕು ಅಂತಿದೆ. ರಾಜ್ಯ ಸರ್ಕಾರ ಬರೆದುಕೊಟ್ಟಂತಹ ಭಾಷಣವನ್ನ ರಾಜ್ಯಪಾಲರು ಓದಬೇಕು. ಇಲ್ಲಿ ಅವರ ವೈಯಕ್ತಿಕ ಅಭಿಪ್ರಾಯಗಳಿಗೆ ಜಾಗ ಇಲ್ಲ, ಅವಕಾಶ ಇಲ್ಲ ಅಂತ ಈ ಆರ್ಟಿಕಲ್ ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಸಿದ್ದರಾಮಯ್ಯ ಅವರು ಅದನ್ನ ಹೇಳ್ತಾ ಇದ್ರು. ಸಾಮಾನ್ಯವಾಗಿ ರಾಜ್ಯ ಸರ್ಕಾರ ತಮ್ಮ ಅಭಿವೃದ್ಧಿ ಕಾರ್ಯಗಳು ಹಾಗೇನೆ ಸರ್ಕಾರದ ಯೋಜನೆಗಳ ಬಗ್ಗೆ ಹೆಚ್ಚಾಗಿ ಉಲ್ಲೇಖ ಮಾಡಿರ್ತಾರೆ ರಾಜ್ಯಪಾಲರು ಓದುವಂತ ಆ ಭಾಷಣದಲ್ಲಿ. ರಾಜ್ಯಪಾಲರಿಂದ ಹೇಳಿಸ್ತಾರೆ, ನಮ್ಮ ಸರ್ಕಾರ ಈ ರೀತಿ ಕೆಲಸ ಮಾಡ್ತಾ ಇದೆ, ನಮ್ಮ ಕೆಲಸ ಈ ರೀತಿಯಾಗಿದೆ, ನಾವು ಇಷ್ಟ ಅಭಿವೃದ್ಧಿ ಮಾಡಿದ್ದೀವಿ ಅಂತ. ಆದ್ರೆ ರಾಜ್ಯಪಾಲರು ಕಡೆಗೆ 3 ಲೈನ್ ಓದಿ 30 ಸೆಕೆಂಡ್ ಅಲ್ಲಿ ಭಾಷಣವನ್ನ ಮುಗಿಸ್ಬಿಟ್ರು. ಯಾಕೆ ಹಿಂಗ್ ಮಾಡಿದ್ರು? ಇದಕ್ಕೂ ಕೂಡ ಕಾರಣ ಇದೆ. ರಾಜ್ಯಪಾಲರು ಭಾಷಣ ಓದದೇ ಇರೋದಕ್ಕೆ ಕಾರಣಗಳಿದೆ. ಮುಖ್ಯವಾಗಿ ವಿಬಿಜಿ ರಾಮ್ಜಿ ಕಾಯ್ದೆಯನ್ನ ವಿರೋಧಿಸಿ ಭಾಷಣ ಸಿದ್ಧವಾಗಿತ್ತು. ಕೇಂದ್ರ ಸರ್ಕಾರದ ವಿರುದ್ಧದ ಕೆಲವು ಅಂಶಗಳನ್ನ ಅಲ್ಲಿ ಉಲ್ಲೇಖ ಮಾಡಲಾಗಿತ್ತು. ವಿಬಿಜಿ ರಾಮ್ಜಿ ಕಾಯ್ದೆಗೆ ರಾಷ್ಟ್ರಪತಿಗಳ ಅಂಕಿತ ಈಗಾಗಲೇ ಬಿದ್ದಾಗಿದೆ. ರಾಷ್ಟ್ರಪತಿಗಳು ಅಂಕಿತ ಹಾಕಿದ ಕಾನೂನಿನ ವಿರುದ್ಧ ಮಾತಾಡೋದಕ್ಕೆ ಹೇಗೆ ಸಾಧ್ಯ ಅನ್ನುವಂಥದ್ದು ರಾಜ್ಯಪಾಲರ ನಿಲುವು ಮತ್ತು ಅಭಿಪ್ರಾಯ. ಹಿಂಗಾಗಿಯೇ ಸಾಧ್ಯವೇ ಇಲ್ಲ ಅನ್ನೋದು ರಾಜ್ಯಪಾಲ ಗೆಹ್ಲೋಟ್ ಅವರ ವಾದವಾಗಿದೆ. ಈಗಾಗಲೇ ವಿಬಿಜಿ ರಾಮ್ಜಿಗೆ ರಾಷ್ಟ್ರಪತಿಗಳ ಅಂಕಿತ ಬಿದ್ದಾಗಿದೆ. ಅದರ ವಿರೋಧವಾಗಿ ನಾನು ಹೇಗೆ ಮಾತಾಡಲಿ? ನನ್ನದು ಸಾಂವಿಧಾನಿಕ ಹುದ್ದೆ, ನಮಗೆಲ್ಲ ಸುಪ್ರೀಂ ರಾಷ್ಟ್ರಪತಿಗಳು, ಅವರ ಅಂಕಿತ ಬಿದ್ದಾಗಿದೆ. ಈಗ ಅದರ ವಿರುದ್ಧ ಮಾತಾಡೋದಂದ್ರೆ ಹೇಗೆ? ನೀವು ರಾಜಕಾರಣಿಗಳು ರಾಜಕಾರಣ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿ, ಆದರೆ ರಾಜ್ಯಪಾಲರಿಂದ ಈ ವಿಚಾರಗಳನ್ನ ಹೇಳಿಸಬೇಕು ಅನ್ನುವಂತಹ ನಿಮ್ಮ ಉದ್ದೇಶ ಯಾವುದೇ ಕಾರಣಕ್ಕೂ ಸಾಕಾರಗೊಳ್ಳಲ್ಲ ಅನ್ನೋ ರೀತಿ ಇತ್ತು ಇವತ್ತು ರಾಜ್ಯಪಾಲರು ಮಾಡಿದಂತಹ ಭಾಷಣ. 3 ಲೈನ್ ಓದಿ ಹೋದ್ರು. ಅದರಲ್ಲೂ ಸರ್ಕಾರದ ಪರವಾಗಿ ಅವರು ಮಾತಾಡಿದ್ರು.
ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ನಮ್ಮ ರಾಜ್ಯದ ಅಭಿವೃದ್ಧಿ ಇಮ್ಮಡಿಯಾಗುತ್ತೆ ಅನ್ನೋದನ್ನ ಹೇಳೋದಕ್ಕೆ ನನಗೆ ಬಹಳ ಹರ್ಷ ಆಗುತ್ತೆ ಅನ್ನುವಂತ ಮಾತನ್ನ ರಾಜ್ಯಪಾಲರು ಹೇಳಿದರು. ಇದನ್ನ ಯಾವುದೇ ಕಾರಣಕ್ಕೂ ನಾಗ್ಪುರ್ ಅವರು ಕಳಿಸಿರಲ್ಲ, ಕೇಂದ್ರ ಸರ್ಕಾರದವರು ಕಳಿಸಿಲ್ಲ. ರಾಜ್ಯಪಾಲರು ಸರ್ಕಾರವನ್ನ ಹೊಗಳಿದ್ದಾರೆ 2 ಲೈನ್ ಅಲ್ಲಿ ಹೇಳಿ ಮುಗಿಸಿ ಜೈ ಹಿಂದ್ ಅಂತ ಹೇಳಿ ಮನೆಗೆ ಹೋದ್ರು ರಾಜಭವನಕ್ಕೆ. ಸೊ ಈ ಎಲ್ಲ ವಿಚಾರಗಳೇ ಇಷ್ಟೆಲ್ಲ ಆದ್ಮೇಲೆ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಅನ್ನುವಂತಹ ಪರಿಸ್ಥಿತಿ ಮತ್ತಷ್ಟು ಜಾಸ್ತಿ ಆಗೋದಕ್ಕೆ ನಿರ್ಮಾಣ ಆಗಿದೆ. ನೋಡೋಣ ಮುಂದೆ ಇದು ಯಾವ ಹಂತವನ್ನ ತಲುಪುತ್ತೆ ಅಂತ ಹೇಳಿ. ಇನ್ನು ನೆಕ್ಸ್ಟ್